ಹೌದು ವೀಕ್ಷಕರೇ, ಏನು ರಶ್ಮಿಕಾ ಮಂದಣ್ಣ ಅವರು ಮೊನ್ನೆ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪೋಸ್ಟ್ ಹಾಕ್ತಾರೆ. ಅದು ನಾವೀಗ ಮೂವರು ಅಂತೇಳಿ ಅಥವಾ ಆಂಧ್ರ ಪೀಪಲ್ಸ್ ಅಂತೇಳಿ ಏನು ಪೋಸ್ಟ್ ಹಾಕ್ತಾರಲ್ಲ, ಇದು ಭಾಳ ಅಭಿಮಾನಿಗಳಲ್ಲಿ ಕುತೂಹಲನೇ ಮೂಡಿಸಿರುವಂಥದ್ದು. ಅದ್ರ ಜೊತೆ ಕಾರ್ಟೂನ್ ಚಿತ್ರನೂ ಕೂಡ ಹಾಕಿ ಆಂಧ್ರ ಪೀಪಲ್ಸ್ ಅಂತೇಳಿ ಏನು ಪೋಸ್ಟ್ ಹಾಕಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಭಾಳ ವೈರಲ್ ಕೂಡ ಆಗಿರುವಂಥ ವಿಚಾರ ಇದು. ಅಂದರೆ ಮದುವೆಯಾಗಿ 1 ತಿಂಗಳು, ವಿಜಯ್ ದೇವರಕೊಂಡ ಜೊತೆ ಮದುವೆಯಾಗಿ 1 ತಿಂಗಳಿಗೆ ಏನಾದರೂ ಒಂದು ಗುಡ್ ನ್ಯೂಸ್ ಸಿಗ್ತಾ ಅನ್ನೋ ಒಂದು ವಿಚಾರ ಅಭಿಮಾನಿಗಳಲ್ಲಿ ಕುತೂಹಲ ಮೂಡಿದೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಹೌದು ವೀಕ್ಷಕರೇ, ಈ ವಿಚಾರದ ಬಗ್ಗೆ ನಾನು ಮಾತಾಡೋಕೆ ಬಂದಿದ್ದೀನಿ. ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ವೀಕ್ಷಕರೇ. ಇದರಲ್ಲಿ ಏನು ಒಂದು ತಿಂಗಳಿಗೆ ಮದುವೆಯಾಗಿ 1 ತಿಂಗಳಿಗೆ ಈ ಒಂದು ಒಳ್ಳೆಯ ಸಂದೇಶ ಅಥವಾ ಏನು ಪ್ರೆಗ್ನೆಂಟ್ ಆಗಿರ್ಬೋದು ಅನ್ನೋ ಒಂದು ವಿಚಾರ ಭಾಳ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಚರ್ಚೆ ಆಗ್ತಾಯಿದೆ. ಮತ್ತು ರಶ್ಮಿಕಾ ಮಂದಣ್ಣ ಅವರ ಒಂದು ಅಭಿಮಾನಿಗಳಲ್ಲೂ ಕೂಡ ಭಾಳ ಕುತೂಹಲನೇ ಮೂಡಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ 1 ತಿಂಗಳಿಗೆ ಪ್ರೆಗ್ನೆಂಟ್ ಆಗುವಂಥದ್ದು ಅದು ಸಾಮಾನ್ಯ ಸಂಗತಿ, ಅದೇನು ಭಾಳ ಅಚ್ಚರಿಯ ಸಂಗತಿ ಏನೂ ಅಲ್ಲ. ಬಟ್ ನನ್ನ ಒಂದು ಪ್ರಕಾರ ರಶ್ಮಿಕಾ ಮಂದಣ್ಣ ಅವರು ಏನು ವಿಜಯ್ ದೇವರಕೊಂಡ ಒಂದು ಫ್ಯಾಮಿಲಿ ಏನಿದೆ, ಅವರ ತಂದೆ ತಾಯಿ ಆಗಿರ್ಬೋದು, ಅವರ ಒಂದು ತಮ್ಮ ಆಗಿರ್ಬೋದು, ಅವ್ರನ್ನ ಹೊರತುಪಡಿಸಿ ನಾವೀಗ ಮೂವರು ಅಂತೇಳಿ ಏನು ಪೋಸ್ಟು ಹಾಕಿದ್ದಾರೆ ಅಂತಂದಮೇಲೆ ನನಗಿರೋ ಮಾಹಿತಿ ಪ್ರಕಾರ 100% ರಶ್ಮಿಕಾ ಮಂದಣ್ಣ ಅವರಿಗೆ ಗರ್ಭಧಾರಣೆ ಆಗಿದೆ ಅಂತಲೇ ಹೇಳ್ಬೋದು. ಅಂದರೆ ಪ್ರೆಗ್ನೆಂಟ್ ಆಗಿದ್ದಾರೆ. ಇದು ಅಭಿಮಾನಿಗಳಲ್ಲಿ ಒಂದು ಕೂಡ ಖುಷಿಯಾದಂಥ ವಿಚಾರ ಅಂತಲೇ ಹೇಳ್ಬೋದು. ಏನೇ ಇರಲಿ, ಅವರ ಒಂದು ಕಾಂಟ್ರವರ್ಸಿ ಟ್ರೋಲ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಬಟ್ ಮದುವೆಯಾಗಿ ಚೆನ್ನಾಗಿದ್ದಾರೆ. ಕೆಲವೊಂದು ನಮ್ಮ ಒಂದು ಕನ್ನಡ ಇಂಡಸ್ಟ್ರಿಯ ರಕ್ಷಿತ್ ಶೆಟ್ಟಿ ಅವ್ರ ಜೊತೆಗೆ ಎಂಗೇಜ್ಮೆಂಟ್ ಆಗಿ ಕ್ಯಾನ್ಸಲ್ ಆಗಿ ಆಮೇಲೆ ಮದುವೆ ಆಗಿರ್ಬೋದು ಅಂತೂ ನಿಮಗೂ ಕೂಡ ಗೊತ್ತಿರ್ಬೋದು. ಆದರೆ ಅದರಲ್ಲಿ ಯಾವುದು ಸರಿ ಯಾವುದು ತಪ್ಪು ಗೊತ್ತಿಲ್ಲ. ಬಟ್ ಏನೇ ಆಗಲಿ ಚೆನ್ನಾಗಿರಲಿ. ಬಟ್ ರಕ್ಷಿತ್ ಶೆಟ್ಟಿಯವರು ಕೂಡ ಒಬ್ಬ ಒಳ್ಳೆಯ ಮನುಷ್ಯ ಅಂತಲೇ ಹೇಳ್ಬೋದು. ಹಾಗಾಗಿ ಒಳ್ಳೆಯ ವ್ಯಕ್ತಿತ್ವದ ಒಬ್ಬ ರಕ್ಷಿತ್ ಶೆಟ್ಟಿ ಅವರಿಗೂ ಕೂಡ ಒಂದು ಒಳ್ಳೆಯ ಹುಡುಗಿ ಸಿಗಲಿ, ಆದಷ್ಟು ಬೇಗ ಮದುವೆ ಆಗಲಿ ಅಂತೇಳಿ ಎಲ್ಲರೂ ಹಾರೈಸೋಣ. ಈ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ನಮಸ್ಕಾರ.